ಹಲೋ ಫ್ರೆಂಡ್ಸ್, ಹೆಂಗದೀರಿ? ಆರಾಮದೀರಿ ಅಂತ ಅನ್ಕೊಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಾತಾಡ್ತಿರೋದು ನಿಮ್ಮ ಪ್ರತಿಭಾ. ನಾನಿಲ್ಲೇ ಇವತ್ತು ಉತ್ತರ ಕರ್ನಾಟಕದ ಜವಾರಿ ಊಟನೇ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಇದು ಫೇಮಸ್. ಈ ರೆಸಿಪಿನ ನಮ್ಮ ಕಡೆ ಎಲ್ಲ ಉಂಡುಗಡುಬು ಅಂತಂದೆಲ್ಲ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಚರ್ಗಿ ನೀರು, ಅಂದರೆ ಹೆಚ್ಚು ಕಮ್ಮಿ 1 ಲೀಟ್ರ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಜೀರಿಗೆ ಮೊದಲೇ ಹಾಕೋದ್ರಿಂದ ಜೀರಿಗೆ ಫ್ಲೇವರ್ ಎಲ್ಲ ನೀರಲ್ಲಿ ಹರಡುತ್ತೆ. ಅದರಲ್ಲಿ ನೋಡಿರಿ, ಅಲ್ಲೇ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಜೀರಿಗೆ ಕಲರ್ ಬಿಟ್ಟಿದೆ ಅಂತ ನೋಡಬಹುದು ನಾವಲ್ಲಿ. 5 ನಿಮಿಷ ನಾನಿಲ್ಲಿ ಆ ಜೀರಿಗೆ ನೀರನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಅವಾಯ್ಡ್ ಮಾಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕಿ, ಈ ರೆಸಿಪಿನ ನಮ್ಮ ಕಡೆ ಎಲ್ಲ ನೆಗಡಿ ಆದಾಗ ಮತ್ತು ನಾಲ್ಗೆ ಕಟ್ಟೈತಿ ಅಂತ ಅನ್ನೋ ಟೈಮ್ದಲ್ಲಿ ಇದನ್ನು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಪ್ರೆಗ್ನೆನ್ಸಿ ವುಮೆನ್ಗೆ ಹೆಚ್ಚಾಗಿ ಮಾಡಿಕೊಡೋದು. ಅವ್ರಿಗೆ ಬಸ್ರಿ ಬಯಕೆ ಅಂತ ಇರುತ್ತಂತೆ. ಒಂದೊಂದೇ ಬಯಕೆನ ತೀರಿಸೋದ್ರಿಂದ ಮಗು ಚೆನ್ನಾಗಿ ಹುಟ್ಟುತ್ತೆ ಅನ್ನೋ ಒಂದು ಇದರಿಂದ ಈ ರೆಸಿಪಿನ ನಮ್ಮ ಕಡೆ ಪ್ರೆಗ್ನೆನ್ಸ್ ವುಮೆನ್ನಿಗೂ ಕೂಡ ಮಾಡಿಕೊಡ್ತಿರ್ತಾರೆ. ಮತ್ತು ಇದಕ್ಕೆ ಮನೆಯಲ್ಲಿ ಲಟ್ಟಣಿಗೆ ಇರುತ್ತಲ್ಲ, ಅದರಲ್ಲಿಂದ ಗರ 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 ಒಂಥರ ಮುದ್ದಿ ಹದಕ್ಕೆ ತಿರುಕೋಬೇಕು. ಇಲ್ಲಿ ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅದನ್ನ ಅಂತ, ಆ ರೀತಿ ಸ್ವಲ್ಪನೂ ಸ್ಪೇಸ್ ಬಿಡದೇ ಆ ರೀತಿ ತಿರುಗಿಸೋದ್ರಿಂದ ಗಂಟುಗಳು ಸಹ ಆಗೋದಿಲ್ಲ. ಅದಕ್ಕಾಗಿ ಪೂರ್ತಿ ಗರ 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 ತಿರುಗಬೇಕು. ನೋಡಿ, ಫುಲ್ ರೆಡಿ ಆಯಿತು. ಇವಾಗ ಇದನ್ನು ಮತ್ತೆ ಒಂದು ಪ್ಲೇಟಲ್ಲಿ, ದೊಡ್ಡದಾದ ಪ್ಲೇಟಲ್ಲಿ ಹಾಕ್ಕೋಬೇಕು. ಈ ಮುದ್ದೆನ ಒಂದು ದೊಡ್ಡದಾದ ಪ್ಲೇಟ್ನಲ್ಲಿ ಎಲ್ಲ ದಬರಿಯಲ್ಲಿರೋದನ್ನು ಮತ್ತು ತಕ್ಕೊಂಡು ಆ ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಾಂದರೆ ಎಲ್ಲ ಬಿಡಿ ಬಿಡಿಯಾಗಿರ್ತೈತೆ. ಅದು ಸ್ವಲ್ಪ ಮುದ್ದೆ ಆ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ ಇರುತ್ತೆ. ಅದಕ್ಕಾಗಿ ಅಷ್ಟು ಮುದ್ದೆನೂ ಒತ್ತಟಕ್ಕೆ ಹಾಕ್ಕೊಂಡು ಅದನ್ನ ನಾದ್ಕೋಬೇಕು. ಒಂದು ಕನ್ಸಿಸ್ಟೆನ್ಸಿ ಒಳಗೆ ಈ ರೀತಿ ನಾದ್ಕೊಂಡು ಇವನ್ನ ಸಣ್ಣ ಸಣ್ಣ ರೋಲಾಗಿ ಮಾಡ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನಾದ್ಕೊಡ್ರಿ. ಇಲ್ಲಾಂದರೆ ಕೈ ಸುಟ್ಟು ಬಿಡುತ್ತೆ. ಸುಡು ಇದ್ದಾಗಲೇ ನಾದ್ಕೋಬೇಕು, ಇಲ್ಲಾಂದರೆ ಕೂಡ್ಕೊಳ್ಳೋಂಗಿಲ್ಲ. ಅದು ಈ ಕನ್ಸಿಸ್ಟೆನ್ಸಿ ಬರೋ ಮಟನೂ ನಾದ್ಕೋಬೇಕು. ನೋಡ್ರಿ, ಇಲ್ಲೇ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಉಂಡೆಗಳನ್ನಾಗಿ ಅದನ್ನ ಸ್ವಲ್ಪ ಹತ್ತಬೇಕು. ಉಂಡೆಗಳಿದ್ದರೆ ಸರಿ ಅನ್ಸಂಗಿಲ್ಲ, ಒಳಗೆಲ್ಲ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಮಾಡಬೇಕು. ಮತ್ತು ಯಾವ ಶೇಪ್ ಒಳಗೆ ಬೇಕಾದರೂ ಮಾಡ್ಕೋಬಹುದು. ಸಿಲಿಂಡರ್ ಶೇಪ್ ಒಳಗಾದರೂ ಮಾಡ್ಕೋಬೋದು, ರೌಂಡಾಗಾದರೂ ಮಾಡ್ಕೋಬಹುದು. ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದದು. ನಮ್ಮ ಕಡೆ ಎಲ್ಲ ಇವೆರಡು ಶೇಪ್ ಒಳಗೆ ಮಾಡ್ಕೊತೀವಿ. ಈ ಸಿಲಿಂಡರ್ ಶೇಪ್ ಥರನೂ ಒಂದು ಮಾಡ್ತೀವಿ, ಮತ್ತು ಈ ರೌಂಡ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಮಾಡೋದು. ಈ ರೀತಿ ಮಾಡಿಕೊಂಡು ಎಲ್ಲ ಮುದ್ದೆನೂ ಒಂದು ಸಣ್ಣ ಸಣ್ಣದಾಗಿ ಈ ಥರ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಮಾಡ್ಕೊಂಡು ಇಟ್ಕೊಳ್ರಿ. ಬಾಣಲಿಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆ, ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕು. ಅದನ್ನು ಕುದಿಲಿಕ್ಕೆ ಬಿಡಬೇಕು. ಅದು ನೋಡ್ರಿ, ಇಲ್ಲಿ ಕುದಿಯಾತೈತಿ. ಈ ರೀತಿ ಕೊತ ಕುದಿಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ತಣ್ಣಗಿರೋ ನೀರನ್ನು ತೆಗೆದಿಟ್ಕೋಬೇಕು. ಮತ್ತು ಇದಕ್ಕೆ ಆ ಕುದಿಯೋ ನೀರಿಗೆ ಸ್ವಲ್ಪ ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಉಂಡುಗಡುಬು ನಾವು ರೆಡಿ ಮಾಡ್ಕೊಂಡಿವಲ್ಲ, ಆ ಕಡುಬುಗಳನ್ನೆಲ್ಲ ಅದರೊಳಗೆ ಹಾಕಿ ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು 2 ನಿಮಿಷ 3 ನಿಮಿಷ ಕುದ್ರೆ ಸಾಕು, ನಮ್ಮ ಉಂಡುಗಡುಬು ರೆಡಿ ಆಗ್ತಾವೆ. ಇವೆಲ್ಲ ಕುದ್ದಿದ್ದವೆಲ್ಲ ತಣ್ಣಗೆ ಒಂದು ದಬ್ರಿಲಿ ನೀರು ಇಟ್ಕೊಂಡಿರ್ತೀವಲ್ಲ, ಆ ಪಾತ್ರೆಯಲ್ಲಿ ಎಲ್ಲ ಒಂದೊಂದೇ ತೆಗೆದು ತಣ್ಣಗಿರೋ ನೀರಲ್ಲಿ ಹಾಕಿ ಮತ್ತು ಅವನ್ನೆಲ್ಲ ಅಷ್ಟೂ ಕುದಿಸ್ಬೇಕು. ಕುದಿಸಿ ಅವನ್ನೆಲ್ಲ ತಣ್ಣದ ನೀರಾಗ ಹಾಕಿ ಎತ್ತಿಡಬೇಕು. ನಂತರ ಅವನ್ನೆಲ್ಲ ನಮ್ಮ ಕಡೆ ಎಲ್ಲ ಅಂತ ಕೆರ್ಶಿ ಅಂತ
ಕರಿತೀವಿ. ಆ ಕೆರ್ಶಿ ಒಳಗೆ ಒಂದು ಮಡಿ ಬಟ್ಟೆ ತೊಗೊಂಡು ಹಾಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ರೆಡಿ ಇರುವಂತಹ ತಣ್ಣ ನೀರೊಳಗೆ ಹಾಕಿರೋ ಎಲ್ಲ ಉಂಡುಗಡ್ಬನ್ನ ತೆಗೆದು ಮತ್ತೆ ಆ ಬಟ್ಟೆ ಹಾಕಿರ್ತೀವಲ್ಲ ಆ ಕೆರ್ಶಿ ಒಳಗೆ ಹಾಕಿಬಿಡ್ತೀನಿ. ಹಿಂಗೆ ಹಾಕೋದ್ರಿಂದ ಆ ಕೆರ್ಶಿ ಅದ್ರ ಉಗಾನೆಲ್ಲ ಹೊರಗೆ ಬಿಟ್ಬಿಡುತ್ತೆ, ಇಲ್ಲಾಂದರೆ ಗಮ್ ಕುಚ್ಚಿದಂಗೆ ಆಗ್ತಿರುತ್ತೆ. ಅದಕ್ಕಾಗಿ ಅವನ್ನ ಕೆರ್ಶಿ ಒಳಗೆ ಹಾಕೋದು ನಮ್ಮ ಕಡೆ ಪದ್ಧತಿ ಅಥವಾ ರೂಢಿ ಅಂತಂದನೇ ಹೇಳಬಹುದು. ಈ ಥರ ಎಲ್ಲ ಉಂಡುಗಡ್ಬನ್ನು ಕುದಿಸಿ ತಣ್ಣೀರಲ್ಲಿ ಹಾಕಿ ಮತ್ತೆ ಬಟ್ಟೆಯಲ್ಲಿ ಹಾಕಿ ರೆಡಿ ಇಟ್ಕೋಬೇಕು ನೋಡ್ರಿ. ಈ ರೀತಿ ತಯಾರಾದು ನೋಡ್ರಿ ನಮ್ಮ ಉಂಡುಗಡ್ಬು. ಇದ್ರ ಜೊತೆಗೆ ಕುಚ್ಚಿದ ಮೆಣಸಿನ್ಕಾಯಿ, ಮೊಸರು, ಹೀರೆಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಪಲ್ಯ ಸವಿಯಾಗಿ ಸೂಪರಾಗಿ ಇರ್ತೈತೆ ನೋಡ್ರಿ. ಇನ್ನು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರಿ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.